ಒಂದು ಕಡೆ ಯದುವೀರ್ ಅವರನ್ನು ಕರೆದುಕೊಂಡು ಬಂದಿದ್ದೀರಿ, ಅವರನ್ನು ಸ್ವಾಗತ ಮಾಡೋಕ್ಕೆ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಿ, ಅದು ಒಂದು ಭಾಗ ಸರ್. ಇನ್ನು ಪರಾಮರ್ಶೆ ಮಾಡೋದಾದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಲಿಕ್ಕೆ ಏನು ಕಾರಣ ಆಯಿತು ಸರ್? ಅಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಕಾರಣಗಳು ಏನು ಅಂತ ಯಾರಿಗೂ ಏನು ವಿಚಾರಗಳು ಗೊತ್ತಿರಲ್ಲ, ಅದು ಹೈಕಮಾಂಡ್ಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಬದಲಾವಣೆಗಳು ಸಹಜವಾಗಿ ನಡೀತಾ ಬರ್ತಾ ಇರುತ್ತೆ. 30 ವರ್ಷ ಆಯಿತು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಶಾಸಕನಾಗಿ. 1994ರಲ್ಲಿ ನಾನು ಶಾಸಕನಾಗಿ ಬಂದೆ. ಕಳೆದ ವರ್ಷ ಈಗ 1 ವರ್ಷ ಆಯಿತು. ನನ್ನನ್ನು ಬಿಟ್ಕೊಡು ಅನ್ನುವಂಥ ಸಂದರ್ಭ ಬಂದಾಗ, ಇನ್ನೊಬ್ಬರಿಗೆ ಯಾರಿಗೋ ಕೊಡಬೇಕು ಅಂದಾಗ ಬಿಟ್ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಪಕ್ಷದಲ್ಲಿ ಶಿಸ್ತಿನ ವ್ಯವಸ್ಥೆಗಳಿದೆ. ಹಾಗಾಗಿ ಇವತ್ತು ನೀವು ನೋಡಿದ್ದೀರಿ 195 ಲಿಸ್ಟಲ್ಲಿ. ಪ್ರಶ್ನೆ ಬದಲಾವಣೆ ಅದಲ್ಲ ಸರ್, ಕಾರಣದ್ದು ಸರ್. ಅಲ್ಲ, ಕಾರಣಗಳು ನಮಗೆ ಇಂತನೂ ಹೆಚ್ಚಾಗಿ ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಇವತ್ತು ಅವರು ನಮ್ಮ ಮನೆಯಲ್ಲೇ ಇದ್ದಾರೆ, ನಮ್ಮ ಸಹೋದರರೇ ಅವರು. ಹಾಗಾಗಿ ಆ ವಿಚಾರಗಳು ಅವ್ರಿಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅದನ್ನು ಮಾತಾಡೋಕೆ ಆಗದೇ ಇರುವಂಥ ವಿಚಾರಗಳು. ನಾವೆಲ್ಲ ಅಣ್ಣ ತಮ್ಮಂದ್ರಲ್ವಾ, ಬಿಟ್ಕೊಡೋದು ಬೇಡ ಅಂತ. ಅಲ್ಲ, ಹಾಗಲ್ಲ, ನಾವೆಲ್ಲ ಅಣ್ಣ ತಮ್ಮಂದ್ರ ಮನೆಯಲ್ಲಿ ಹೇಗಿರ್ತೀವಿ ಹಾಗೆ. ಈ ಚುನಾವಣೆಯ ಒಟ್ಟು ರೂಪುರೇಷೆಗಳಲ್ಲಿ ತಮ್ಮ ಪಾತ್ರ ಏನಿರುತ್ತೆ ಸರ್? ಸಹಜವಾಗಿ ನನಗೆ ಒಂದು ನಂಬಿಕೆಯನ್ನು ಆಧಾರದ ಮೇಲೆ ಇಡೀ ರಾಜ್ಯದಲ್ಲಿ ನನಗೆ ಸ್ವನಿಧಿ ಯೋಜನೆಯ ಕಾರ್ಯಕ್ರಮವನ್ನು ಕೊಟ್ಟರು. ಅದು ಮೊದಲನೇ ಸ್ಥಾನಕ್ಕೆ ನಾವು ತಂದಿದ್ದೀವಿ. ವಿಶ್ವಕರ್ಮ ಯೋಜನೆಯನ್ನು ಕೊಟ್ಟರು. ಇಡೀ ದೇಶದಲ್ಲಿ 1.25 ಕೋಟಿ ಜನ ಇದ್ದಾರೆ, ಆದರೆ ಕರ್ನಾಟಕ ಒಂದೇ 30 ಲಕ್ಷ ಜನ ನಮ್ಮಲ್ಲಿಗೆ ಬಂತು. ನಂಬರ್ 1 ಸ್ಥಾನದಲ್ಲಿದ್ದೀವಿ. ಕ್ಲಸ್ಟರಿನ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ 4 ಕ್ಷೇತ್ರಗಳನ್ನು ಗೆಲ್ಲಿಸುವಂಥ, ವಿಶೇಷವಾಗಿ ಜನತಾದಳದ ಜೊತೆಯಲ್ಲೇ ಒಂದು ಕೋಆರ್ಡಿನೇಷನ್ ಮಾಡುವಂಥ ದೃಷ್ಟಿಯಿಂದ ಅಮಿತ್ ಶಾ ಅವರು ಇಲ್ಲಿ ಬಂದಾಗಲೇ ಹೇಳಿದ್ರು, ಬಹಳ ಕಷ್ಟವಾದಂಥ ಕ್ಲಸ್ಟರ್ ಕೊಟ್ಟಿದ್ದೀನಿ ನಿನಗೆ ಅಂತ. ಅದನ್ನು ನಾವು ನೀಗಿಸ್ಕೊಂಡು ಹೋಗಲಿಕ್ಕೆ ನನ್ನ ಕಾರ್ಯಕರ್ತರುಗಳ ಒಂದು ದೊಡ್ಡ ತಂಡ ಇದೆ. ಹಾಗಾಗಿ ಇಡೀ 4 ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಶ್ವಾಸ ನಮಗಿದೆ. ಯದುವೀರ್ ಅವರು ಕ್ಯಾಂಡಿಡೇಟ್ ಆಗಿರೋದು ಪರ್ಸ್ನಲಿ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಸರ್, ಕಂಪೇರ್ ಟು ಬೇರೆ ಲೀಡರ್ಸ್ಗೆ? ಅಲ್ಲ, ಸಹಜ. ಯಾಕೆಂದರೆ 100 ವರ್ಷಗಳ ಕಾಲದಿಂದ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿರುವಂತಹ ಒಂದು ಕುಟುಂಬ. ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ? ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನ. ನಾವು ಅಂಥ ಒಂದು ವಿಷನ್ ಕೊಟ್ಟಂಥ, ಒಂದು ಇಡೀ ದೇಶಕ್ಕೊಂದು ಮಾದರಿಯಾಗಿರುವಂತಹ ಒಂದು ಆಡಳಿತ ಕೊಟ್ಟಂಥ ಒಂದು ಕುಟುಂಬದ ಒಬ್ಬ ಮಗ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಸಂತೋಷ ಸಹಜವಾಗಿರುತ್ತೆ. ಒಂದು ಕಡೆ ಯದುವೀರ್ ಅವರನ್ನು ಕರೆದುಕೊಂಡು ಬಂದಿದ್ದೀರಿ, ಅವರನ್ನು ಸ್ವಾಗತ ಮಾಡೋಕ್ಕೆ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಿ, ಅದು ಒಂದು ಭಾಗ ಸರ್. ಇನ್ನು ಪರಾಮರ್ಶೆ ಮಾಡೋದಾದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಲಿಕ್ಕೆ ಏನು ಕಾರಣ ಆಯಿತು ಸರ್? ಅಲ್ಲ, ಭಾರತೀಯ ಜನತಾ ಪಕ್ಷದಲ್ಲಿ ಕಾರಣಗಳು ಏನು ಅಂತ ಯಾರಿಗೂ ಏನು ವಿಚಾರಗಳು ಗೊತ್ತಿರಲ್ಲ, ಅದು ಹೈಕಮಾಂಡ್ಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಬದಲಾವಣೆಗಳು ಸಹಜವಾಗಿ ನಡೀತಾ ಬರ್ತಾ ಇರುತ್ತೆ. 30 ವರ್ಷ ಆಯಿತು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಶಾಸಕನಾಗಿ. 1994ರಲ್ಲಿ ನಾನು ಶಾಸಕನಾಗಿ ಬಂದೆ. ಕಳೆದ ವರ್ಷ ಈಗ 1 ವರ್ಷ ಆಯಿತು. ನನ್ನನ್ನು ಬಿಟ್ಕೊಡು ಅನ್ನುವಂಥ ಸಂದರ್ಭ ಬಂದಾಗ, ಇನ್ನೊಬ್ಬರಿಗೆ ಯಾರಿಗೋ ಕೊಡಬೇಕು ಅಂದಾಗ ಬಿಟ್ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಪಕ್ಷದಲ್ಲಿ ಶಿಸ್ತಿನ ವ್ಯವಸ್ಥೆಗಳಿದೆ. ಹಾಗಾಗಿ ಇವತ್ತು ನೀವು ನೋಡಿದ್ದೀರಿ 195 ಲಿಸ್ಟಲ್ಲಿ. ಪ್ರಶ್ನೆ ಬದಲಾವಣೆ ಅದಲ್ಲ ಸರ್, ಕಾರಣದ್ದು ಸರ್. ಅಲ್ಲ, ಕಾರಣಗಳು ನಮಗೆ ಇಂತನೂ ಹೆಚ್ಚಾಗಿ ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಇವತ್ತು ಅವರು ನಮ್ಮ ಮನೆಯಲ್ಲೇ ಇದ್ದಾರೆ, ನಮ್ಮ ಸಹೋದರರೇ ಅವರು. ಹಾಗಾಗಿ ಆ ವಿಚಾರಗಳು ಅವ್ರಿಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಅದನ್ನು ಮಾತಾಡೋಕೆ ಆಗದೇ ಇರುವಂಥ ವಿಚಾರಗಳು. ನಾವೆಲ್ಲ ಅಣ್ಣ ತಮ್ಮಂದ್ರಲ್ವಾ, ಬಿಟ್ಕೊಡೋದು ಬೇಡ ಅಂತ. ಅಲ್ಲ, ಹಾಗಲ್ಲ, ನಾವೆಲ್ಲ ಅಣ್ಣ ತಮ್ಮಂದ್ರ ಮನೆಯಲ್ಲಿ ಹೇಗಿರ್ತೀವಿ ಹಾಗೆ. ಈ ಚುನಾವಣೆಯ ಒಟ್ಟು ರೂಪುರೇಷೆಗಳಲ್ಲಿ ತಮ್ಮ ಪಾತ್ರ ಏನಿರುತ್ತೆ ಸರ್? ಸಹಜವಾಗಿ ನನಗೆ ಒಂದು ನಂಬಿಕೆಯನ್ನು ಆಧಾರದ ಮೇಲೆ ಇಡೀ ರಾಜ್ಯದಲ್ಲಿ ನನಗೆ ಸ್ವನಿಧಿ ಯೋಜನೆಯ ಕಾರ್ಯಕ್ರಮವನ್ನು ಕೊಟ್ಟರು. ಅದು ಮೊದಲನೇ ಸ್ಥಾನಕ್ಕೆ ನಾವು ತಂದಿದ್ದೀವಿ. ವಿಶ್ವಕರ್ಮ ಯೋಜನೆಯನ್ನು ಕೊಟ್ಟರು. ಇಡೀ ದೇಶದಲ್ಲಿ 1.25 ಕೋಟಿ ಜನ ಇದ್ದಾರೆ, ಆದರೆ ಕರ್ನಾಟಕ ಒಂದೇ 30 ಲಕ್ಷ ಜನ ನಮ್ಮಲ್ಲಿಗೆ ಬಂತು. ನಂಬರ್ 1 ಸ್ಥಾನದಲ್ಲಿದ್ದೀವಿ. ಕ್ಲಸ್ಟರಿನ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ ಮತ್ತು ಚಾಮರಾಜನಗರ 4 ಕ್ಷೇತ್ರಗಳನ್ನು ಗೆಲ್ಲಿಸುವಂಥ, ವಿಶೇಷವಾಗಿ ಜನತಾದಳದ ಜೊತೆಯಲ್ಲೇ ಒಂದು ಕೋಆರ್ಡಿನೇಷನ್ ಮಾಡುವಂಥ ದೃಷ್ಟಿಯಿಂದ ಅಮಿತ್ ಶಾ ಅವರು ಇಲ್ಲಿ ಬಂದಾಗಲೇ ಹೇಳಿದ್ರು, ಬಹಳ ಕಷ್ಟವಾದಂಥ ಕ್ಲಸ್ಟರ್ ಕೊಟ್ಟಿದ್ದೀನಿ ನಿನಗೆ ಅಂತ. ಅದನ್ನು ನಾವು ನೀಗಿಸ್ಕೊಂಡು ಹೋಗಲಿಕ್ಕೆ ನನ್ನ ಕಾರ್ಯಕರ್ತರುಗಳ ಒಂದು ದೊಡ್ಡ ತಂಡ ಇದೆ. ಹಾಗಾಗಿ ಇಡೀ 4 ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಶ್ವಾಸ ನಮಗಿದೆ. ಯದುವೀರ್ ಅವರು ಕ್ಯಾಂಡಿಡೇಟ್ ಆಗಿರೋದು ಪರ್ಸ್ನಲಿ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಸರ್, ಕಂಪೇರ್ ಟು ಬೇರೆ ಲೀಡರ್ಸ್ಗೆ? ಅಲ್ಲ, ಸಹಜ. ಯಾಕೆಂದರೆ 100 ವರ್ಷಗಳ ಕಾಲದಿಂದ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿರುವಂತಹ ಒಂದು ಕುಟುಂಬ. ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ? ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನ. ನಾವು ಅಂಥ ಒಂದು ವಿಷನ್ ಕೊಟ್ಟಂಥ, ಒಂದು ಇಡೀ ದೇಶಕ್ಕೊಂದು ಮಾದರಿಯಾಗಿರುವಂತಹ ಒಂದು ಆಡಳಿತ ಕೊಟ್ಟಂಥ ಒಂದು ಕುಟುಂಬದ ಒಬ್ಬ ಮಗ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಸಂತೋಷ ಸಹಜವಾಗಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.